ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಹಾನ ಕುಂದರ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ 5 ವರ್ಷದ ಮಗಳಿಗೆ ಏನೆಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸ್ ಹಾಗೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ 90% ಆಫ್ ಪೇರೆಂಟ್ಸ್ ತನ್ನ ಮಕ್ಕಳಿಗೆ ಏನೇ ಪ್ರಾಡಕ್ಟ್ಸನ್ನು ಅವರು ಹಾಕೋದಕ್ಕಿಂತ ಮುಂಚೆ ಅದು ಅವ್ರಿಗೆ ಸೇಫ್ ಹೌದಾ ಅಲ್ವಾ ಅಂತ ತುಂಬಾ ವಿಚಾರ ಮಾಡಿ ಡಿಸೈಡ್ ಮಾಡ್ತಾರೆ. ಸೊ ಹಾಗೆಯೇ ನಾನು ಕೂಡ ನನ್ನ ಮಗಳಿಗೆ ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡೋದಿದ್ರು ಕೂಡ ಅದು ಅವಳಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ತುಂಬಾ ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ಸನ್ನು ನಾನು ಡಿಸೈಡ್ ಮಾಡ್ತೀನಿ. ಸೊ ನನ್ನ ಮಗಳ ಸ್ಕಿನ್ ಬಂದುಬಿಟ್ಟು ನಾರ್ಮಲ್ ಸ್ಕಿನ್, ಸೊ ಅವಳದು ಸೆನ್ಸಿಟಿವ್ ಸ್ಕಿನ್ ಅಲ್ಲ, ಹಾಗೆಯೇ ಅವಳದು ಒಳ್ಳೆ ಸ್ಕಿನ್ ಇದೆ, ಹಾಗೆಯೇ ಒಳ್ಳೆ ಹೇರ್ ಕೂಡ ಇದೆ. ಯೂಶ್ವಲಿ ಯಾವುದೇ ಥರ ಆದಂತಹ ಒಂದು ಪ್ರಾಡಕ್ಟ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಇರಿಟೇಷನ್ ಆಗಿರಲಿ, ಅಲರ್ಜಿ ಆಗಿರಲಿ ಅಷ್ಟಾಗಿ ಕಾಣಿಸೋದಿಲ್ಲ. ಬಟ್ ಸ್ಟಿಲ್ ಅವಳಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ಅವಳಿಗೆ ಸೇಫ್ ಆಗಿರಬೇಕು, ಮುಂದೆ ಅದರಿಂದ ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ನಾನು ಚೇಂಜ್ ಮಾಡಿದ್ದೀನಿ. ಸೊ ಕರೆಂಟ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ. ಸ್ಕಿನ್ ಕೇರಲ್ಲಿ ಫಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್. ಸೊ ನಾನು ಅವಳಿಗೆ ಯೂಸ್ ಮಾಡ್ತಾ ಇರೋದು ಅವಿನೋ ಬೇಬಿ ಅವರ ಸೂದಿಂಗ್ ರಿಲೀಫ್ ಮಾಯ್ಶ್ಚರ್ ಕ್ರೀಮ್ ಅಂತ ಹೇಳಿಬಿಟ್ಟು. ಸೊ ಇದು ಬಂದುಬಿಟ್ಟು ಒಂದು ಬೆಸ್ಟ್ ಮಾಯ್ಶ್ಚರೈಸರ್ ನಾನು ಅವಳಿಗೆ ಯೂಸ್ ಮಾಡಿರೋದ್ರಲ್ಲಿ. ಬಿಕಾಸ್ ಇದರಲ್ಲಿ ಓಟ್ ಮೀಲ್ ಇದೆ ಆ್ಯಂಡ್ ವಿಚ್ ಈಸ್ ರಿಯಲಿ ಗುಡ್ ಫಾರ್ ಮೇಂಟೈನಿಂಗ್ ಮಾಯ್ಶ್ಚರ್. ಈವನ್ ಸ್ಕಿನ್ ಬ್ಯಾರಿಯರ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಯಾವುದೇ ಥರ ಆದಂಥ ಒಂದು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಲೈಕ್ ಪ್ಯಾರಾಬಿನ್ಸ್ ಆಗಿರ್ಬೋದು, ಫ್ರೇಗ್ರೆನ್ಸ್ಗಳಾಗಿರ್ಬೋದು, ಆಲ್ಕೋಹಾಲ್ಸ್ ಅಥವಾ ಫ್ಯಾಲೇಟ್ಸ್ ಆ ಥರ ಯಾವುದೇ ಒಂದು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಕೂಡ ಇಲ್ಲ. ತುಂಬಾ ಸೇಫ್, ತುಂಬಾ ಹೈಪೋ ಅಲರ್ಜಿನಿಕ್. ಇವನ್ ನನ್ನ ಮಗಳಿಗೆ ಯಾವುದೇ ಥರದ ಇದರಿಂದ ಅಲರ್ಜೀಸ್ ಆಗಿರಲಿ, ಇನ್ಫ್ಲಮೇಷನ್ಸ್ ಆಗಿರಲಿ ಯಾವುದು ಕೂಡ ಆಗಿಲ್ಲ. ಅವಳ ಸ್ಕಿನ್ನಿಗೆ ತುಂಬಾ ಸೂಟ್ ಆಗುತ್ತೆ ಇದು. ಸೊ ನಾನು ಇದನ್ನು ಫಸ್ಟ್ ಚೂಸ್ ಮಾಡಿದ್ದು ಏನಕ್ಕಪ್ಪ ಅಂತಂದರೆ, ನಾನು ಅವಳಿಗೆ ಆ್ಯಕ್ಚುಲಿ ಹಿಮಾಲಯದೇ ಯೂಸ್ ಮಾಡ್ತಾ ಇದ್ದೆ ಅನಿಸುತ್ತೆ. ಸೊ ಅವಳಿಗೆ ಒಂದು 2 ವರ್ಷ ಆಗುವಾಗ ಸ್ಕಿನ್ನಲ್ಲಿ ವೈಟ್ ಪ್ಯಾಚಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಯೂಶ್ವಲಿ ವೈಟ್ ಪ್ಯಾಚಸ್ ಏನಕ್ಕೆ ಬರುತ್ತಂದರೆ, ಸ್ಕಿನ್ ತುಂಬಾ ಡಿಹೈಡ್ರೇಟ್ ಆದರೆ, ಮಾಯ್ಶ್ಚರ್ ರಿಟೈನ್ ಕಮ್ಮಿ ಆದರೆ, ಹಾಗೆಯೇ ಸನ್ ಡ್ಯಾಮೇಜ್ ತುಂಬ ಜಾಸ್ತಿ ಆಗ್ತಾ ಹೋದರೆ ವೈಟ್ ಪ್ಯಾಚಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಳಿಗೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಮಾಯ್ಶ್ಚರೈಸರಲ್ಲಿ ಅಂದರೆ ಮೇಲ್ಗಡೆ ಒಂದು ಲೇಯರ್ ಥರ ಅಪ್ಲೈ ಆಗ್ತಿತ್ತು ಬಿಟ್ಟರೆ ಅದರಿಂದ ಯಾವುದೇ ಥರ ಬೆನಿಫಿಟ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇದನ್ನು ಅವಳಿಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲಿಂದ ಫಟ್ ಅಂತ ಆಲ್ಮೋಸ್ಟ್ 1 ತಿಂಗಳೊಳಗಡೆ ಎಲ್ಲ ವೈಟ್ ಪ್ಯಾಚಸ್ಸು ಮಾಯ ಆಗಿಬಿಡ್ತು. ಸೊ ಅದಾದಮೇಲಿಂದ ಇದು ಕಂಟಿನ್ಯೂಸ್ ಆಗಿ ನಾನು ಅವಳಿಗೆ ಯೂಸ್ ಮಾಡ್ತಾನೇ ಇದ್ದೀನಿ. ಇದು ಸ್ವಲ್ಪ ಪ್ರೈಸಿ, ಬಟ್ ತುಂಬ ಟೈಮ್ ಬರುತ್ತೆ. ಯಾಕಂದರೆ ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿರೋದ್ರಿಂದ ಒಂದು ಪೀ ಸೈಜ್ಡ್ ಇದು ಕ್ವಾಂಟಿಟಿ ಸಾಕಾಗುತ್ತೆ. ಈವನ್ ಸ್ಮಾಲ್ ಕ್ವಾಂಟಿಟಿ ತುಂಬಾ ಕವರೇಜ್ ಕೊಡುತ್ತೆ. ಹಾಗೆಯೇ 24 hours ಮಾಯ್ಶ್ಚರೈಸೇಷನ್ ಕೊಡುತ್ತೆ. ಅಂದರೆ ನಾವು ಮಾರ್ನಿಂಗ್ ಯೂಸ್ ಮಾಡಿದ್ರೆ ಇವನ್ ಸಂಜೆ ತನಕ ಅವಳ ಸ್ಕಿನ್ ತುಂಬಾ ಮಾಯ್ಶ್ಚರ್ ಆಗಿ ಸಪ್ಪಲಾಗಿರುತ್ತೆ. ಹಾಗಾಗಿ ತುಂಬ ಲಾಂಗ್ ಟೈಮ್ ಬರುತ್ತೆ. ಸೊ ವರ್ತಿ. ಸೊ ಇದ್ರದ್ದು ಪ್ರೈಸ್ ಹಾಗೂ ಲಿಂಕ್ ನಾನು ನಿಮಗೆ, ಆನ್ಲೈನ್ ಲಿಂಕ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದು ಸ್ಟೋರ್ಸಲ್ಲಿ ನಾನು ಇದುವರೆಗೂ ನೋಡಿಲ್ಲ ಅವೈಲೇಬಲ್ ಇರೋದು. ಸೊ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ, ಫಸ್ಟ್ ಕ್ರೈಯಲ್ಲಿ ಖಂಡಿತ ಸಿಗುತ್ತೆ, ನೀವು ಟ್ರೈ ಔಟ್ ಮಾಡ್ಬೋದು. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್. ಸೊ ನಾನು ಅವಳಿಗೆ ಯೂಸ್ ಮಾಡೋದು ಮಾಮಾ ಅರ್ತ್ ಅವರ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಕೂಡ, ಮಕ್ಕಳಿಗೆ ಸನ್ಸ್ಕ್ರೀನ್ ತುಂಬಾ ಮುಖ್ಯ, ಯೂಸ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು. ಇದು SPF 20+ ಇರುವಂತಹ ಒಂದು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್. ಸೊ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಇದು ಜಸ್ಟ್ ಒಂದು ಮೇಲ್ಗಡೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ, ಆಗ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇಫ್ ಇನ್ ಕೇಸ್ ಇದು ಕೆಮಿಕಲ್ ಸನ್ಸ್ಕ್ರೀನ್ ಆದರೆ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗಿಬಿಟ್ಟು ಬ್ಲಡ್ ಸ್ಟ್ರೀಮ್ ಒಳಗಡೆ ಕೆಮಿಕಲ್ಸ್ ಎಲ್ಲ ಅಬ್ಸಾರ್ಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ ಅದರಿಂದ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದು ಮಿನರಲ್ ಬೇಸ್ಡ್ ಆಗಿರೋದ್ರಿಂದ ಜಸ್ಟ್ ಮೇಲ್ಗಡೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತಷ್ಟೇ. ಇದು ಟಾಕ್ಸಿನ್ ಫ್ರೀ. ಹಾಗೆಯೇ ಇದರಲ್ಲಿ ಯೂಸ್ ಮಾಡಿರುವಂಥ ಕೆಲವೊಂದು ಆಯಿಲ್ಸ್, ನ್ಯಾಚುರಲ್ ಆಯಿಲ್ಸಿಂದಾಗಿ ಸ್ವಲ್ಪ ಫ್ರೇಗ್ರೆನ್ಸ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಬಟ್ ಇಟ್ ಈಸ್ ಟಾಲರೇಬಲ್. ಹಾಗೆಯೇ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ಕೂಡ. ಲೈಟಾಗಿ ವೈಟ್ ಕಾಸ್ಟನ್ನ ಬಿಡುತ್ತೆ, ಬಟ್ ಸ್ಕಿನ್ನಿಗೆ ಯಾವುದೇ ಥರದಂಥ ಇರಿಟೇಷನ್ ಆಗಲಿ, ಇನ್ಫ್ಲಮೇಷನ್ ಆಗಲಿ ಕಾಸ್ ಮಾಡೋದಿಲ್ಲ. ಸೊ ನನ್ನ ಮಗಳಿಗೆ ಇದು ಆಲ್ಮೋಸ್ಟ್ ನಾನು 2.5 year ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಅವಳಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಯಾವುದೇ ಥರದ ತೊಂದರೆ ಆಗಿಲ್ಲ. ಹಾಗೆಯೇ ಇದು ಬಜೆಟ್ ಫ್ರೆಂಡ್ಲಿ ಕೂಡ. ಸೊ ಇದು 100 grams ಅರೌಂಡ್
250-260 ಒಳಗಡೆ ಸಿಗುತ್ತೆ ಅನಿಸುತ್ತೆ. ಸೊ ನಾನು ಇದರ ಪ್ರೈಸ್ ಹಾಗೂ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಆನ್ಲೈನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಯೂಶುವಲಿ ನಾನು ಇದು ಫಸ್ಟ್ ಕ್ರೈಯಲ್ಲಿ ತರಿಸೋದು, ಸೊ ಅದರಿಂದ ಲಿಂಕ್ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮಾಯ್ಶ್ಚರೈಸಿಂಗ್ ಲೋಷನ್. ಸೊ ನಾನು ಆರೋಹಿಗೆ ಮಾಮಾ ಅರ್ಥ ಅವ್ರದ್ದೇ ಮಾಯ್ಶ್ಚರೈಸಿಂಗ್ ಡೈಲಿ ಲೋಷನ್ ಹಾಕ್ತಾ ಇದ್ದೀನಿ. ಸೊ ಇದು ಕೂಡ ಟಾಕ್ಸಿನ್ ಫ್ರೀ ಆಗಿದೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಡಿರೈವ್ಡ್ ಆಗಿರೋದು. ಸೊ ಯಾವುದೇ ತರಹಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಲಿ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಕೂಡ ಇಲ್ಲ. ಬಟ್ ಅದೇ ಇದರಲ್ಲಿ ಯೂಸ್ ಮಾಡುವಂಥ ಕೆಲವೊಂದು ನ್ಯಾಚುರಲ್ ಆಯಿಲ್ಸ್ ಇಂದಾಗಿ ಇದರ ಫ್ರೇಗ್ರೆನ್ಸ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ನಿಮ್ಮ ಮಗುಗೆ ಇದು ಟಾಲರೇಬಲ್ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ರನ್ನಿ, ಸ್ವಲ್ಪ ವಾಟರಿ, ಬಟ್ ಒಳ್ಳೆ ಮಾಯ್ಶ್ಚರೈಸಿಂಗ್ ಕೊಡುತ್ತೆ. ಸೊ ಇದರಲ್ಲಿ ಮೇನ್ ಆಗಿ ಶಿಯಾ ಬಟರ್, ಕೊಕೋ ಬಟರ್ ಹಾಗೆಲ್ಲ ತುಂಬಾನೇ ಬೆನಿಫಿಷಿಯಲ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ತುಂಬಾನೇ ಒಳ್ಳೆ ಮಾಯ್ಶ್ಚರೈಸೇಷನ್ ನೀಡುತ್ತೆ ಇದು. ಸೊ ಇದು ಯೂಶುವಲಿ ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ ಅಷ್ಟೊಂದು ಡ್ರೈನೆಸ್ ನನಗೆ ನೋಡಕ್ ಸಿಗಲ್ಲ. ಹಾಗೇನೆ ಇದನ್ನ ನಾನು ದಿನದಲ್ಲಿ 2 ಸಲ ಯೂಸ್ ಮಾಡೋದ್ರಿಂದ ಸ್ಕಿನ್ ಮಾಯ್ಶ್ಚರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಇವನ್ ಇದ್ರದ್ದು ಪ್ರೈಸ್ ಹಾಗೂ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೆಬಾಮೆಡ್ ಅವರ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್. ಸೊ ಇದು ಮುಚ್ಚಳ ನನ್ನ ಮಗಳು ಇಟ್ಕೊಂಡಿದ್ದಾಳೆ, ಕೊಡ್ತಾ ಇಲ್ಲ. ಸೊ ಇದು ಒಂದು ಡೆಲಿಕೇಟ್ ಸ್ಕಿನ್ನಿಗಂತ ಇದೆ, ಬಟ್ ತುಂಬಾನೇ ಇದು ಯೂಸ್ ಆಗೋದು ಏನಕ್ಕಪ್ಪ ಅಂತಂದ್ರೆ ಮಕ್ಕಳದು ಒಂದು ಡ್ರೈ ಏರಿಯಾಸ್ ಇರುತ್ತೆ, ಅಂದ್ರೆ ಎಲ್ಬೋಸ್ ಹತ್ರ, ನೀಸ್ ಇರ್ಬೋದು ಅಥವಾ ಆಂಕಲ್ ಹತ್ರ. ನೀವು ನೋಡ್ಬೋದು ದಿನ ಹೋಗ್ತಾ ಹೋಗ್ತಾ ತುಂಬಾ ರಫ್ ಆಗ್ತಾ ಹೋಗುತ್ತೆ. ಸೊ ಆ ಏರಿಯಾದಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ತಾ ಹೋದ್ರೆ ತುಂಬಾನೇ ಸಾಫ್ಟ್ ಆಗ್ತಾ ಹೋಗುತ್ತೆ. ಇವನ್ ಸ್ಕಿನ್ ಡಾರ್ಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಒಂದು ಏರಿಯಾದಲ್ಲಿ ಡ್ರೈನೆಸ್ ಇಂದ ಆಗುವಂತಹ ಡಾರ್ಕ್ನೆಸ್ ಕಮ್ಮಿ ಆಗುತ್ತೆ, ತುಂಬಾನೇ ಸಾಫ್ಟ್ ಆಗಿರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆಬಾಮೆಡ್ pH 5.5 ನ ಮೇಂಟೈನ್ ಮಾಡುತ್ತೆ, ವಿಚ್ ಇಸ್ ಅ ಸ್ಕಿನ್ pH. ಸೊ ಹಾಗಾಗಿ ಸ್ಕಿನ್ ನ ಬ್ಯಾರಿಯರ್ ಡ್ಯಾಮೇಜ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಅದರಿಂದಾಗಿ ಇವನ್ ಸ್ಕಿನ್ ಮಾಯಿಶ್ಚರ್ ಲಾಸ್ ಆಗೋದನ್ನ ಕೂಡ ತಡೆಯುತ್ತೆ. ಹಾಗಾಗಿ ಒಳ್ಳೆ ಹೈಡ್ರೇಷನ್ ಸಿಗುತ್ತೆ ಸ್ಕಿನ್ನಿಗೆ. ಮುಖ್ಯವಾಗಿ ನನ್ನ ಮಗಳ ಬಾಡಿಯಲ್ಲಿ ನೋಡಿರೋ ಚೇಂಜಸ್ ಅಂದ್ರೆ ಅವಳ ಆಂಕಲ್ ಏರಿಯಾದ ಹತ್ರ, ಅವಳಿಗೆ ಆಕ್ಚುಲಿ ಎಲ್ಬೋ ಅಂಡ್ ನೀಸ್ ಹತ್ರ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಬಟ್ ಆಂಕಲ್ ಅರೌಂಡ್ ಯೂಶುವಲಿ ನಾನು ಗೆಜ್ಜೆ ಯಾವಾಗ್ಲೂ ಹಾಕಿ ಇರೋದ್ರಿಂದ ಆ ಒಂದು ಏರಿಯಾದಲ್ಲಿ ತುಂಬಾನೇ ಡ್ರೈನೆಸ್ ಕಾಣ್ತಾ ಇತ್ತು. ಹಾಗಾಗಿ ನಾನು ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಆ ಒಂದು ಏರಿಯಾ ತುಂಬಾನೇ ಲೈಟ್ ಆಗಿದೆ, ತುಂಬಾನೇ ಸಾಫ್ಟ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಹಾಗೂ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅವಳ ಬಾಡಿ ವಾಶ್ ಹಾಗೂ ಫೇಸ್ ವಾಶ್ಗೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಸೆಬಾಮೆಡ್ ಅವರ ಜೆಂಟಲ್ ವಾಶ್. ಇದು ಕೂಡ pH 5.5. ಸೊ ಬಾಡಿ ವಾಶ್ ಮಾಡಿದಾಗ ಅಥವಾ ಫೇಸ್ ವಾಶ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಸ್ಕಿನ್ನ ಸ್ಟ್ರಿಪ್ ಔಟ್ ಮಾಡೋದಿಲ್ಲ, ಮಾಯಿಶ್ಚರ್ನ ಲಾಕ್ ಮಾಡುತ್ತೆ, ಸ್ಕಿನ್ ಬ್ಯಾರಿಯರ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದರಿಂದಾಗಿ ಇವನ್ ಸ್ನಾನ ಆದ್ಮೇಲೆ ಕೂಡ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಸೊ ನಾನು ಇದು ಡಿಫ್ರೆನ್ಸನ್ನ ಹೇಗೆ ಕಂಡಿಡ್ಕೊಂಡೆ ಅಂದರೆ ಫಸ್ಟಿಗೆ ನಾನು ಆ್ಯಕ್ಚುಲಿ ಅದೇ ಹೇಳ್ದಂಗೆ ಹಿಮಾಲಯದ್ದು ಸೋಪ್ ಯೂಸ್ ಮಾಡ್ತಾ ಇದ್ದೆ ಅವಳಿಗೆ. ಸೊ ವಾಶ್ ಮಾಡಿ ಆದಮೇಲೆ ಒಂದು ಸ್ಕಿನ್ ಮೇಲೆ ಒಂಥರ ಲೇಯರ್ ಥರ ಫೀಲ್ ಆಗೋದು, ಒಂಥರ ಕೆಮಿಕಲ್ ಲೇಯರ್ ಥರ ಫೀಲ್ ಆಗ್ತಾ ಇತ್ತು. ಸೊ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಮಾಯ್ಶ್ಚರೈಸ್ಡ್ ಆಗಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ನನಗೆ ಡಿಫ್ರೆನ್ಸ್ ಗೊತ್ತಾಯಿತು. ಆ್ಯಕ್ಚುಲಿ ನಾವು ಕೆಮಿಕಲ್ ಫಿಲ್ಡ್ ಯಾವುದಾದ್ರೂ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿದಾಗ ಸ್ಕಿನ್ ಮೇಲೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅವಳ ಸ್ಕಿನ್ ತುಂಬಾನೇ ಸಾಫ್ಟ್ ಇದೆ. ಇವನ್ ಆಫ್ಟರ್ ಬಾತ್ ಕೂಡ, ಆಫ್ಟರ್ ವಾಶ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನ ನಾನು ಬೋತ್ ಬಾಡಿ ವಾಶ್ ಹಾಗೂ ಫೇಸ್ ವಾಶ್ ಆಗಿ ಅವಳಿಗೆ ನಾನು ಯೂಸ್ ಮಾಡ್ತೀನಿ. ಸೊ ಈವನ್ ಇದರ ಪ್ರೈಸ್ ಹಾಗೂ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅವಳ ಹೇರ್ ಕೇರ್ ಅಂದ್ರೆ ಕೂದಲಿಗೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಶಾಂಪೂ ಕೂಡ ನಾನು ಸೆಬಾಮೆಡ್ ಅವರ ಶಾಂಪೂನೇ ನಾನು ಯೂಸ್ ಮಾಡೋದು. ಇದು ಕೂಡ pH 5.5. ಸೊ ಇದರಲ್ಲಿ ಕೂಡ ಯಾವುದೇ ತರದ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ, ಲೈಕ್ SLS ಆಗಿರ್ಬೋದು, ಪ್ಯಾರಬೀನ್ ಆಗಿರ್ಬೋದು ಅಥವಾ ಫ್ಯಾಲೆಟ್ಸ್ ಆಗಿರ್ಬೋದು. ಸೊ ಯಾವುದೇ ತರಹದ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಸೊ ಇದು ಕೂಡ ಸ್ಕಿನ್ ಬ್ಯಾರಿಯರ್ನ ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದನ್ನ ಯೂಸ್ ಮಾಡಿದ್ಮೇಲೆ ನೀವು ನೋಡಿರ್ಬೋದು ನನ್ನ ಮಗಳಿಗೆ ಲಾಂಗ್ ಹೇರ್ ಇದೆ. ಸೊ ಅದನ್ನ ಮೇಂಟೈನ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗಿದೆ. ಯಾಕಂದ್ರೆ ವಾಶ್ ಆದ್ಮೇಲೆ ಅವಳ ಹೇರ್ ತುಂಬಾನೇ ಸಾಫ್ಟ್ ಆಗಿರುತ್ತೆ, ಫ್ರಿಸ್ ಫ್ರೀ ಆಗಿರುತ್ತೆ, ಈಸಿಯಾಗಿ ಡಿಟ್ಯಾಂಗಲ್ ಮಾಡ್ಬೋದು. ಅವಳದು ಆಕ್ಚುಲಿ ಕರ್ಲಿ ಹೇರ್, ಸೊ ಬೇಗನೆ ಟ್ಯಾಂಗಲ್ ಆಗಿಬಿಡುತ್ತೆ. ಬಟ್ ವಾಶ್ ಆದ್ಮೇಲೆ ಈ ಶಾಂಪೂ ಯೂಸ್ ಮಾಡಿ ವಾಶ್ ಮಾಡಿದ್ಮೇಲೆ ತುಂಬಾನೇ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಡಿಟ್ಯಾಂಗಲ್ ಮಾಡ್ಬೋದು, ಈಸಿಯಾಗಿ ಕೋಮ್ ಮಾಡ್ಬೋದು. ಹಾಗೇನೆ ತುಂಬಾನೇ ಹೆಲ್ದಿ ಆಗಿದೆ ಅವಳ ಹೇರ್. ಇದರ ಲಿಂಕ್ ಹಾಗೂ ಪ್ರೈಸ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗಳ ಹೇರ್ ಸೀಕ್ರೆಟ್ ಏನು, ಅಷ್ಟು ಚೆನ್ನಾಗಿದೆಯಲ್ಲ ಹೇರ್, ಅಷ್ಟು ತಿಕ್ಕಾಗಿ ಅಷ್ಟು ಲೆಂತಿ ಇದೆಯಲ್ಲ ಹೇಗೆ ಅಂತ ಹೇಳ್ಬಿಟ್ಟು, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಅದು ಹೆರಿಡಿಟ್ರಿ ಆಬ್ವಿಯಸ್ಲಿ. ಸೊ ನಮ್ಮ ಫ್ಯಾಮಿಲಿಲಿ ಎಲ್ಲರದ್ದು ಹೇರ್ ತುಂಬಾ ಲಾಂಗ್ ಇತ್ತು. ಇವನ್ ನಂದು ಕೂಡ ತುಂಬ ಉದ್ದ ಇತ್ತು, ಬಟ್ ಇವಾಗ ಮಾತ್ರ ಚೋಟು ಆಗಿದೆ. ಸೊ ಅದೇ ಥರ ನನ್ನ ಮಗಳಿಗೂ ಕೂಡ ಅದೇ ಇದರಲ್ಲಿ ಬಂದಿದೆ. ಬಟ್ ಅದನ್ನು ಮೇಂಟೈನ್ ಮಾಡೋದು
ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಅವಳ ಹೇರ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಮಗಳಿಗೆ ನಮ್ಮಮ್ಮ ಅವಳ ಕೂದಲನ್ನ ತುಂಬಾನೇ ಚೆನ್ನಾಗಿ ಕೇರ್ ಮಾಡ್ತಾರೆ. ಹಾಗಾಗಿ ಅವಳ ಹೇರ್ ತುಂಬಾನೇ ಚೆನ್ನಾಗಿ ಬೆಳೆದಿದೆ ಕೂಡ. ಸೊ ನಾನು ಅವಳ ಕೂದಲಿಗೆ ಒಂದು ಸ್ಪೆಷಲ್ ಆಗಿರೋ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ. ಅದೇನಪ್ಪಾ ಅಂತಂದ್ರೆ ಈ ಒಂದು ಹೇರ್ ಆಯಿಲ್. ಸೊ ಅಫ್ಕೋರ್ಸ್ ಇದರಲ್ಲಿ ಯಾವುದೇ ಥರದ ಬ್ರ್ಯಾಂಡಿಂಗ್ ಇಲ್ಲ, ಬಿಕಾಸ್ ಇದು ನಮ್ಮ ಅಮ್ಮನೇ ಮನೇಲೆ ಪ್ರಿಪೇರ್ ಮಾಡುವಂಥದ್ದು. ಸೊ ಗಾಣದಿಂದ ಫ್ರೆಶ್ ಆಗಿ ತೆಂಗಿನೆಣ್ಣೆನ ತೆಗೆಸಿ ಕೆಲವೊಂದಷ್ಟು ಹರ್ಬಲ್ ಐಟಮ್ಸನ್ನು ಹಾಕಿಬಿಟ್ಟು ಈ ಒಂದು ಎಣ್ಣೆನ ನಮ್ಮಮ್ಮ ಪ್ರಿಪೇರ್ ಮಾಡ್ತಾರೆ. ಸೊ ಮಾರ್ಕೆಟಲ್ಲಿ ತುಂಬಾ ಈ ಥರ ಗ್ರೀನ್ ಕಲರ್ ಎಣ್ಣೆಗಳನ್ನ ನೀವು ನೋಡಿರ್ತೀರ. ಸೊ 100% ಅವೆಲ್ಲ ಎಣ್ಣೆಗಿಂತ ಇದು ತುಂಬಾ ಎಫೆಕ್ಟಿವ್. ಯಾಕಂದರೆ ಇದು ಮನೇಲೇ ನಮ್ಮಮ್ಮನೇ ರೆಡಿ ಮಾಡೋದ್ರಿಂದ 100% ನ್ಯಾಚುರಲ್ ಆಗಿರುತ್ತೆ, ಹಾಗೆಯೇ ಸೇಫ್, ಹಾಗೆಯೇ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನ್ನ ಮಗಳಿಗೆ ಇದು. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡೋದಂತ ಮೇ ಬಿ ನಾನು ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಿಷ್ಟು ನಾನು ನನ್ನ ಮಗಳಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳು. ಸೊ ಇದರೆಲ್ಲದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಸೊ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕೂಡ ಅದು ನಿಮ್ಮ ಮಗುಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದು ನೀವು ಫಸ್ಟು ತಿಳ್ಕೊಬೇಕು. ಸೊ ಅದರಲ್ಲಿರೋ ಇಂಗ್ರೀಡಿಯೆಂಟ್ ಸೇಫ್ ಹೌದಾ ಅಲ್ವಾ, ನಿಮ್ಮ ಮಗು ಸ್ಕಿನ್ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿದೆ, ಯಾಕಂದರೆ ಪ್ರತಿಯೊಂದು ಮಗುವಿನ ಸ್ಕಿನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಮ ಮಗುವಿನ ಸ್ಕಿನ್ನಿಗೆ ಯಾವ ಥರ ಪ್ರಾಡಕ್ಟ್ಗಳು ಸೂಟ್ ಆಗ್ತಾ ಇದೆ, ಯಾವ ಥರ ಇಂಗ್ರೀಡಿಯೆಂಟ್ಸ್ಗಳು ಬೆಸ್ಟ್, ಯಾವುದು ಹಾರ್ಮ್ಫುಲ್ ಅನ್ನೋದನ್ನ ನೀವು ಖಂಡಿತ ತಿಳ್ಕೊಂಡು ನಂತರ ನೀವು ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಮಗು ಮೇಲೆ ಯೂಸ್ ಮಾಡಿ. ಹಾಗೆಯೇ ನಿಮಗೆ ಏನಾದ್ರು ಸಜೆಷನ್ಸ್ ಇದ್ರೆ ಅಥವಾ ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.